ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚರಣ್, ಸಹಜವಾಗಿ ಈ ಭಾರತ ಮತ್ತು ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಅಂದಾಗ ತುದಿಗಾಲ್ ನಿಂತು ಅಭಿಮಾನಿಗಳು ಅಷ್ಟು ಜೋಶ್ ಇಲ್ಲದನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ರು, ನೋಡ್ಬೇಕು ಅಂತ ಬಹಳ ಕಾತರದಿಂದ ಕಾಯ್ತಾ ಇದ್ರು. ಬಟ್ ಈ ಬಾರಿ ಆ ಜೋಶ್ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಮ್ಯಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಪೆಹಲ್ಗಾಮ್ ದಾಳಿ ಆದ ಬಳಿಕ. ಎಸ್ ಶ್ರುತಿ, ಪ್ರಮುಖವಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಒಂದು ಹೈ ವೋಲ್ಟೇಜ್ ಫೀವರ್ ಶುರುವಾಗುತ್ತೆ. ಭಾರತಕ್ಕೆ ಹೆಚ್ಚಿನ ಸಪೋರ್ಟ್ ಭಾರತದಿಂದ ಸಿಕ್ತರೆ ಮತ್ತೆ ಈ ಒಂದು ಪಂದ್ಯಾಟವನ್ನ ನೋಡ್ಲಿಕ್ಕೆ ತುದಿಗಾಲಿನಲ್ಲಿ ಕೂಡ ಜನ ಕಾಯ್ತಾ ಇರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಬಾರಿಯ ಪಂದ್ಯಾಟ ಹೈಪನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸಿರೋದಂತೂ ಸತ್ಯ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಏನು ಪೆಹಲ್ಗಾಮ್ ಅಟ್ಯಾಕ್ ಏನಿದೆ, ಅದಾದ ಬಳಿಕ ಆಪರೇಷನ್ ಸಿಂಧೂರ್ ಏನಿದೆ, ಈ ಒಂದು ಆಪರೇಷನ್ ಸಿಂಧೂರ್ ಮತ್ತೆ ಪೆಹಲ್ಗಾಮ್ ಅಟ್ಯಾಕ್ ಎರಡನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಶುರುವಾಗಿರುವಂತದ್ದು. ಪ್ರಮುಖವಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಆಡಬಾರ್ದು ಅಂತ ಹೇಳಿ ಒಂದಿಷ್ಟು ಕ್ರೀಡಾಭಿಮಾನಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕ್ರಿಕೆಟ್ ಮತ್ತೆ ಏನು ಈ ಒಂದು ರಾಜಕೀಯ ಏನಿದೆ ಇದನ್ನ ಮಿಕ್ಸ್ ಮಾಡಬೇಡಿ ಅಂತ ಹೇಳಿ ಒಂದಿಷ್ಟು ಕ್ರೀಡಾಭಿಮಾನಿಗಳು ಕೂಡ ಹೇಳ್ತಾ ಇರುವಂತ ಒಂದಿಷ್ಟು ಕ್ರೀಡಾಭಿಮಾನಿಗಳಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವರ ನಿಲುವು ಏನಿದೆ ಅಂತ ಹೇಳಿ. ಸರಿಗ ಪ್ರಮುಖವಾಗಿ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನೀವೇನ್ ಹೇಳ್ತೀರಾ, ಆಸ್ ಎ ಇಂಡಿಯನ್ ಆಗಿ ನೀವೇನ್ ಹೇಳ್ತೀರಾ? ಮೊಟ್ಟ ಮೊದಲಾಗಿ ನನ್ನ ಹೆಸರು ಮಂಜುನಾಥ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ದುಬೈನಲ್ಲಿ ನಡೆಯುವ ಏಷ್ಯಾ ಕಪ್ ಪುರುಷರ ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಇವತ್ತು ಇಂಡಿಯಾ ಪಾಕಿಸ್ತಾನ ಮುಖಾಮುಖಿಯಾಗಲಿದೆ. ಸೊ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಕ್ರಿಕೆಟ್ ನೋಡೋದಕ್ಕೆ. ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ನಡೆದ ಪೆಹಲ್ಗಾಮ್ ಘಟನೆಯಲ್ಲಿ ಇನ್ನ ಅದು ನೆನಪಿದ್ದೇ ಇದೆ. ಸೊ ಎಲ್ಲರ ಮನಸ್ಸಲ್ಲೂ ಅದು ಉಳಿದಿದೆ. ಸೊ ಈಗಿನ ದೇಶದ ಪರಿಸ್ಥಿತಿ ನೋಡಬೇಕಾದ್ರೆ ಕ್ರಿಕೆಟ್ ಆಡದೇ ಇರೋದೇ ಉತ್ತಮ. ಇಂಡಿಯಾ ಪಾಕಿಸ್ತಾನ ಆಡದೇ ಇರೋದೆ, ಯಾಕೆಂದ್ರೆ ಲೀಗ್ ಮ್ಯಾಚ್ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ರೂ ಸಾಕು ಇಂಡಿಯಾ ಕ್ವಾಲಿಫೈ ಆಗುತ್ತೆ. ಸೊ ಈ ಪಾಕಿಸ್ತಾನ ಮೇಲೆ ಆಡಲೇಬೇಕು ಅಂತ ಏನಿಲ್ಲ. ಸೊ ಅದನ್ನ ನಾವು ಒಬ್ಬ ಭಾರತೀಯ ಪ್ರಜೆಗಳಾಗಿ ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಪಹಲ್ಗಾಮ್ನಲ್ಲಿ ನಡೆದಂತಹ ಸಂತ್ರಸ್ತರ ಕುಟುಂಬ ಪರಿಸ್ಥಿತಿಗಳು ಹಾಗೂ ನಮ್ಮ ದೇಶದ ಪರಿಸ್ಥಿತಿಯನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಬಾಯ್ಕಾಟ್ ಮಾಡಿ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಸರಿಗ ಈ ಒಂದು ಬಿಸಿಸಿಐ ನಿಲುವು ಏನಿದೆ ಇದು ನಿಮಗೆ ಎಲ್ಲೋ ಮನಸ್ಸಿಗೆ ನೋವು ಮಾಡಿದ್ಯಾ? ಅಲ್ಲ, ನೋವು ಮಾಡಿದೆ. ಅದು ಏನ್ ಮಾಡೋದು, ನಾವು ಒಬ್ಬ ಕ್ರೀಡಾಪಟು, ಅಂದ್ರೆ ಕ್ರೀಡೆಗೂ ರಾಜಕೀಯ ಬಗ್ಗೆ ಯಾವುದಕ್ಕೂ ಹೊಂದಾಣಿಕೆ ಮಾಡಬಾರದು. ಯಾಕೆಂದ್ರೆ ಕ್ರೀಡೆ ಕ್ರೀಡೆಯಾಗೇ ಇರಬೇಕು, ರಾಜಕೀಯ ಇರಬೇಕು. ಸೊ ಈಗಿನ ಪರಿಸ್ಥಿತಿ ನೋಡಿದ್ರೆ ಆತರ ಆಗಿದೆ. ಸೊ ನಾವು ದೇಶಕ್ಕೆ ಒಂದು ಗೌರವ ಕೊಡಬೇಕು. ಅದಕ್ಕೆ ಮೊದಲು ನಮ್ಗೆ ಅದು ಇಂಪಾರ್ಟೆಂಟ್. ಆಮೇಲೆ ಸಂತ್ರಸ್ತರ ಕುಟುಂಬಸ್ಥರಿಗೆ ನಾವು ಒಂದು ಗೌರವ ಕೊಡಬೇಕು ಈ ಸಂದರ್ಭದಲ್ಲಿ ನಾವು. ಸೊ ನನ್ನ ಒಂದು ಪ್ರಕಾರ ಒಂದು ಮ್ಯಾಚ್ ನಡೀದೇ ಇರೋದೇ ಉತ್ತಮ. ಯಾಕೆ ದೇಶದ ಎಲ್ಲಾ ಕಡೆನೂ ಬಾಯ್ಕಾಟ್ ನಡೀತಾನೆ ಇದೆ ಮ್ಯಾಚ್ ಆಡಬಾರದು ಅಂತ. ಈಗ ಒಂದು 4-5-6 ತಿಂಗಳಾಗಿರೋದ್ರಿಂದ ಸೊ ಆ ಇದು ನನ್ನ ಅನಿಸಿಕೆ. ಅದು ಸರಿಗ ಪ್ರಮುಖವಾಗಿ ಇವತ್ತು ಮ್ಯಾಚ್ ಬಹುತೇಕ ಫಿಕ್ಸ್ ಆಗಿದೆ. ಯಾರು ಚೆನ್ನಾಗಿ ಆಡಬೇಕು ಸರ್, ಮತ್ತೆ ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ? ನಮ್ಮಲ್ಲಿ ಕ್ರಿಕೆಟ್ ಭಾರತೀಯ ಪ್ರಜೆಯಾಗಿ ನಾವು ಭಾರತ ಗೆಲ್ಲೇಬೇಕು ಅಂತ ನಾವು ಆಸೆ ಪಡ್ತೀವಿ. ಅದರಲ್ಲೂ ನಮ್ಮ ಇಂಡಿಯಾ ಟೀಮ್ ಚೆನ್ನಾಗಿದೆ, ಈಗ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. ಸೊ ಇವರೇ ಏಷ್ಯಾ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಅದು ಆಮೇಲೆ ಇನ್ನೊಬ್ರು ಪುಟಾಣಿ ಕ್ರೀಡಾಪಟು ಜೊತೆಗೆ ಕ್ರಿಕೆಟ್ ಅಭಿಮಾನಿ ಇದ್ದಾರೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಒಂದು ಹೈಪ್ ಇರುತ್ತೆ, ನಿನ್ಗೆ ಎಷ್ಟು ಎಕ್ಸೈಟ್ ಆಗಿದೆಯಾ? ಸೊ ತುಂಬಾ ಎಕ್ಸೈಟಿಂಗ್ ಆಗಿದೆ. ಯಾಕಂದ್ರೆ ಇನ್ನೊಂದ್ಸತಿ ಇಂಡಿಯಾ ಪಾಕಿಸ್ತಾನ ಮೀಟ್ ಮಾಡ್ತಾ ಇದೆ ಒಂದ್ ಮ್ಯಾಚ್ಗೋಸ್ಕರ. ಮತ್ತೆ ಸಾವಿರಾರು ಜನ ಸೇರ್ಕೊಂಡು ನೋಡ್ತಾ ಇರ್ತಾರೆ, ಸ್ಟೇಡಿಯಂ ಅಲ್ಲಿ ಸೇರಿ ಮನೇಲಿ ನೋಡ್ತಾ ಇರ್ತಾರೆ. ಈ ಮ್ಯಾಚ್ ತುಂಬಾ ಕ್ರೇಜ್ ಇರತ್ತೆ, ಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ. ಸೊ ಮತ್ತೆ ನಮ್ ಇಂಡಿಯಾ ಟೀಮು ಟಾಪ್ ಆಡೋರು ತುಂಬಾ ಚೆನ್ನಾಗಿದೆ. ಲೈಕ್ ಓಪನಿಂಗ್ ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ಲು, 1 ಡೌನ್ ತಿಲಕ್ ವರ್ಮಾ, 2 ಡೌನ್ ಸೂರ್ಯಕುಮಾರ್ ಯಾದವ್. ಸೊ ತುಂಬಾ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ ನಮ್ ಇಂಡಿಯಾ ಕ್ಯಾಪ್ಟನ್. ಅಂಡ್ ಐ ಹೋಪ್ ದೇ ವಿನ್. ಪ್ರಮುಖವಾಗಿ ಲೆಜೆಂಡ್ ಪ್ಲೇಯರ್ಸ್ ಗಳಿಲ್ಲ ಈ ಬಾರಿ. ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಜಡೇಜಾ ಆಗಿರ್ಬೋದು, ಸೀನಿಯರ್ ಲೆವೆಲ್ ಪ್ಲೇಯರ್ಸ್ ಗಳಿಲ್ಲ. ಏನ್ ಹೇಳ್ತೀಯ ಇದ್ರ ಬಗ್ಗೆ? ಅದು ಒಂದು ಡಿಸ್ಅಡ್ವಾಂಟೇಜ್ ಆಗ್ಬೋದು. ಬಟ್ ಆನ್ ದ ಅದರ್ ಸೈಡ್ ನಮ್ಮ ಹತ್ರ ಶುಭ್ಮನ್ ಗಿಲ್ ತರ ಬ್ಯಾಟ್ಸ್ಮನ್ ಇದ್ದಾರೆ. ಮತ್ತೆ ನಮ್ಮ ಹತ್ರ ಬೌಲರ್ಸ್ ಆಸ್ ಅ ಆಲ್ರೌಂಡರ್ ಅಕ್ಷರ್ ಪಟೇಲ್ ಇದ್ದಾರೆ. ಅಂಡ್ ಆಸ್ ಅ ಬೌಲರ್ ಆಲ್ಸೋ ನಮ್ಮ ಹತ್ರ
ಆಸ್ ಅ ಬೌಲರ್ ನಮ್ಮ ಹತ್ರ ತುಂಬಾ ಸುಮಾರು ಕೆಲವೊಬ್ರು ಜನ ಇದ್ದಾರೆ. ಅಂಡ್ ನಮ್ ಕೀಪರ್ ಸಂಜು ಸ್ಯಾಮ್ಸನ್. ಅಂಡ್ ಆಕ್ಚುಲಿ ರಿಷಬ್ ಪಂತ್ ಆಡ್ತಾ ಇಲ್ಲ, ಇಂಜುರಿಗೋಸ್ಕರ ಅವ್ರಿಗಾಗಿದ್ದು ಟೆಸ್ಟ್ ಕ್ರಿಕೆಟ್ ದೌರಾನ. ಸೊ ಅದು ನಮಗ್ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಇದಿಷ್ಟು ಕ್ರೀಡಾಭಿಮಾನಿಗಳು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಒಂದಿಷ್ಟು ಪರ ವಿರೋಧದ ಚರ್ಚೆಗಳು ಶುರುವಾಗಿರುವಂತದ್ದು. ಮತ್ತೆ ಪ್ರಮುಖವಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಟಿಕೆಟ್ಗಳು ಕೂಡ ಎಲ್ಲ ಸೇಲ್ ಆಗ್ತಾ ಇತ್ತು. ಆದ್ರೆ ಈಗ ಒಂದಿಷ್ಟು ಟಿಕೆಟ್ ಸೇಲ್ ಕೂಡ ಕಡಿಮೆ ಆಗಿರುವಂತದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಪಂದ್ಯದ ಏನು ಈ ಕಾತುರ ಏನಿತ್ತು ಮತ್ತೆ ಹೈ ವೋಲ್ಟೇಜ್ ಏನಿತ್ತು ಎಲ್ಲ ಒಂದು ಕಡೆಯಲ್ಲಿ ಕಮ್ಮಿ ಆದಾಗೆ ಕಾಣಿಸ್ತಾ ಇರುವಂತದ್ದು. ಶ್ರುತಿ. ಓಕೆ ಚರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.